ಈ ಊರಲ್ಲಿ ಹುಟ್ಟಿ ಬೆಳೆದಂಥವ್ರು. ಇಲ್ಲಿಂದ ನಾವು ಬದುಕನ್ನು ಕಟ್ಕೊಳ್ಳೋಕ್ಕೋಸ್ಕರ ಬೆಂಗಳೂರಲ್ಲಿ ನೆಲೆಸಿದ್ದೀವಿ. ಮತ್ತು ಇದು ಈಗ ಇಲ್ಲಿನ ಊರಿಂದ ಬಂದಾಗ ಮತ್ತೆ ನೆನಪು ಸ್ವಲ್ಪ ಹಳ್ಳಿ ಅಂದರೆ ನಮ್ಮ ಬಾಲ್ಯ, ನಾವು ಹೇಗೆ ನಡ್ಕೊಂಡ್ವಿ, ನಮ್ಮ ದೊಡ್ಡವರು ನಮ್ಮನ್ನು ಹೇಗೆ ನಡೆಸ್ಕೊಂಡ್ರು, ಇದೆಲ್ಲ ನೆನಪಿದೆ. ಸೊ ಇಲ್ಲಿ ಸುಮಾರು ಕಾರ್ಯಕ್ರಮಗಳಾಗ್ತಾ ಇತ್ತು. ನಮ್ಮ ದೊಡ್ಡವ್ರಿಗೆ ಮದುವೆಗಳಾಗಿದೆ. ನಾವು ಎಷ್ಟು ಸಲ ಇಲ್ಲಿ ಬಂದು ಪ್ರಸಾದ ತೊಗೊಂಡಿದ್ದೀವಿ. ಮತ್ತು ಶ್ರೀರಾಮನವಮಿ ಅಂತ ಮಾಡ್ತೀವಿ ವರ್ಷಕ್ಕೊಂದ್ಸಲ. ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಇದೊಂದು ತುಂಬ ಮರೆಯಲಾದಂಥ ನೆನಪು ಇಲ್ಲಿ ಬಂದಾಗೆಲ್ಲ. ಸೊ ಅದರಿಂದ ಇದು ಈ ಅಶ್ವತ್ಥ ಕಟ್ಟೆನ ಪುನರುಜ್ಜೀವನ ಮಾಡೋವಂಥದ್ದು, ನಾಗ ದೇವರ ಪ್ರತಿಷ್ಠಾಪನೆ ಮಾಡೋವಂಥದ್ದು ಮತ್ತು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂಥದ್ದು ನಮಗೆ ಬಂದಂಥ ನಮ್ಮೆಲ್ಲರಿಗೂ, ನಮ್ಮೂರನ್ನ ಎಲ್ರಿಗೂ ಬಂದಂಥ ಒಂದು ಪುಣ್ಯ ಅಂತ ಭಾವಿಸಿ ನಾವೆಲ್ಲ ಶ್ರಮ ಪಟ್ಟು ವಿಶೇಷವಾಗಿ ಕಂಟಿನ್ಯೂಸ್ ಆಗಲಿ ಸುಮಾರು ಹಿರಿಯರೆಲ್ಲ ನಮಗೆ ಮತ್ತು ಯುವಕರು ಹಿರಿಯರೆಲ್ಲ ಸಪೋರ್ಟ್ ಮಾಡಿದ್ರು. ಫೈನಲ್ ಆಗಿ ಈ ಒಂದು ಅಶ್ವತ್ಥ ಕಟ್ಟೆನ ಉದ್ಘಾಟನೆ ಮಾಡೋದಕ್ಕೆ ತುಂಬ ಖುಷಿ ಇದೆ. ಮತ್ತು ಹಾಗೆಯೇ ಇವತ್ತು ತುಂಬ ಗಣ್ಯರೆಲ್ಲ ಬಂದಿದ್ದರು, ನಮ್ಮ ಶಾಸಕರು ಬಂದಿದ್ದರು, ಮತ್ತು ನಮ್ಗೆ ಬೇಕಾದಂಥ ಹಿರಿಯರು ಮತ್ತು ಎಲ್ಲರೂ ಬಂದು ಆಶೀರ್ವಾದ ಮಾಡಿದ್ರು. ಹೀಗೆ ನಮ್ಮೂರಿನ ಮೇಲೆ ಪ್ರತಿಯೊಬ್ಬರದ್ದು ಆಶೀರ್ವಾದ ಇರಲಿ, ಮತ್ತು ಭಗವಂತನ ಆಶೀರ್ವಾದನೂ ಇರಲಿ, ಮತ್ತು ನಿಮ್ಮ ಸಹಕಾರನೂ ಇರಲಿ. ಮುಂದುವರಿಸ್ಕೊಂಡು ಹೀಗೆ ಇನ್ನೊಂದಷ್ಟು ಹಲವಾರು ಕಾರ್ಯಗಳು, ಒಳ್ಳೆ ಕಾರ್ಯಗಳು ಮಾಡಬೇಕಂತ ನಿಶ್ಚಯ ಮಾಡ್ಕೊಂಡಿದ್ವಿ. ಖಂಡಿತ ಅದೆಲ್ಲ ಮಾಡ್ತೀವಿ. ಜೀರ್ಣೋದ್ಧಾರ ಮಾಡೋಕ್ಕೆ ಸರ್ಕಾರದಿಂದನೂ ನಾವೇನು ಅಂದರೆ ಇದು ನಾವು ಅರಳಿಕಟ್ಟೆ ಅಂದರೆ ನಮ್ಮದು ಸ್ವಲ್ಪ ಪ್ರತಿಷ್ಠೆ. ಒಂದು ಕೆಲವರು ಒಂದಷ್ಟು ನಾವು ಯಾರನ್ನೂ ಫೋರ್ಸ್ ಮಾಡಿ ಏನು ಮಾಡ್ಕೊಂಡಿಲ್ಲ, ಒಂದಷ್ಟು ಸಹಾಯ ಮಾಡಿದ್ರು. ನಾವು ಗ್ರಾಮಸ್ಥರು ಸ್ವಲ್ಪ ಸಹಾಯ ಮಾಡಿಕೊಂಡು ನಾವು ಎಲ್ಲ ವ್ಯವಸ್ಥೆ ಮಾಡಿಕೊಂಡ್ವಿ. ಊರಿಗೆ ಒಳ್ಳೆಯದಾಗಲಿ, ಮೊದಲಿಗೆ ತಾಲೂಕು ಒಳ್ಳೆಯದಾಗಲಿ, ಮುಂದಕ್ಕೆ ಇನ್ನೂ ಒಂದಷ್ಟು ಒಳ್ಳೆಯ ಕಾರ್ಯಗಳಾಗಲಿ, ಭಗವಂತ ಶಕ್ತಿ ಕೊಡಲಿ. ಮತ್ತು ನಮಗೆ 2-3 ದಿನದಿಂದ ಇದೇ ವಾತಾವರಣ ಇದೆ, ಅದೊಂದು ಸ್ವಲ್ಪ ನಮಗೂ ಅನುಕೂಲ ಆಯಿತು. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ತಾವೆಲ್ಲರೂ ಕೂಡ ನಾವು ಇವತ್ತು ಈ ದಿನ, ಈ ಶುಭ ದಿನ, ರಥಸಪ್ತಮಿ ದಿನ ನಮ್ಮ ಗ್ರಾಮಕ್ಕೆ, ಒಂದು ಕುಗ್ರಾಮ ನಮ್ಮದು, ನಮ್ಮ ಗ್ರಾಮಕ್ಕೆ ತಾವೆಲ್ಲರೂ ಕೂಡ ಮಾಧ್ಯಮ ಸ್ನೇಹಿತರು ಆಗಮಿಸಿದಿರಿ. ನಿಮ್ಗೆಲ್ಲರಿಗೂ ಪ್ರಥಮವಾಗಿ ನಮ್ಮ ಗ್ರಾಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಈ ದಿನ ವಿಶೇಷವಾಗಿ ನಮ್ಮ ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ನಮ್ಮ ಭಾರತದ ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ಅರಳಿಕಟ್ಟೆ ಊರ ಮುಂದೆ ಒಂದು ಸ್ಥಾಪಿಸ್ತಕ್ಕಂಥದ್ದು ಅಥವಾ ನಿರ್ಮಿಸ್ತಕ್ಕಂಥದ್ದು ಒಂದು ನಮ್ಮ ಹಿಂದೂ ಸಂಪ್ರದಾಯ. ಅದೇ ರೀತಿಯಾಗಿ ಈ ದಿನ ನಮ್ಮ ಗ್ರಾಮದಲ್ಲಿ ಮಹಾಗಣಪತಿ ಸಮೇತ ನಾಗಲಾಂಬಿಕಾ ದೇವಿಯ ಒಂದು ಅರಳಿಕಟ್ಟೆ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಸಿದ್ದನಪುರ ಗ್ರಾಮಸ್ಥರು ಸೇರಿ ಈ ದಿನ ವಿಶೇಷವಾಗಿ ಈ ಶುಭ ದಿನ ಹಮ್ಮಿಕೊಂಡಿದ್ವಿ. ಎಲ್ಲ ಒಂದು ಹಿರಿಯರ ಮಾರ್ಗದರ್ಶನ, ಒಂದು ಆಶೀರ್ವಾದ, ದೇವರ ಆಶೀರ್ವಾದದಿಂದ ಈ ದಿನ ನಮ್ಮ ಗ್ರಾಮದಲ್ಲಿ ಈ ಅರಳಿಕಟ್ಟೆ ಉದ್ಘಾಟನೆ ಒಂದು ಬಹಳ ವಿಜೃಂಭಣೆಯಿಂದ ನಡೀತು. ಬಹಳಷ್ಟು ಜನ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಭಕ್ತರು ಬಂದು ದೇವರ ಒಂದು ಆಶೀರ್ವಾದವನ್ನು ಪಡೆದಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು, ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಪಕ್ಕದ ಗ್ರಾಮದ ಗಣಗ್ಲೂರಿನ ರಾಧಾಕೃಷ್ಣ ಪುರೋಹಿತರು ನಡೆಸ್ಕೊಟ್ರು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸುತ್ತಮುತ್ತಲಿನ ಹಲವಾರು ಭಕ್ತರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಸಂಪ್ರದಾಯದಲ್ಲಿ ಈ ಒಂದು ಅರಳಿಕಟ್ಟೆಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಇದೆ. ಯಾಕಂತಂದರೆ ಈ ಅರಳಿ ಮರ ಅನ್ನೋದು ಇದನ್ನು ಪುರಾಣದಲ್ಲಿ ವೃಕ್ಷರಾಜ ಅಂತ ಕರೀತಾರೆ. ಈ ವೃಕ್ಷರಾಜ ಒಂದು ಊರಲ್ಲಿ ಒಂದು ಅರಳಿಕಟ್ಟೆ ಇದ್ದರೆ ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ಜನತೆಗೆ ಈ ಒಂದು ಆಕ್ಸಿಜನ್, ನಾವು ಏನು ಆಮ್ಲಜನಕ ಅಂತ ನಾವು ಕರಿತೀವಿ, ನಾವು ಏನು ಸೇವನೆ ಮಾಡ್ತೀವಿ ಗಾಳಿ ರೂಪದಲ್ಲಿ, ಇಡೀ ನಮ್ಮ ಗ್ರಾಮಕ್ಕೆ ಆಗುವಷ್ಟು ಆಮ್ಲಜನಕವನ್ನು ಈ ಒಂದು ಅರಳಿ ಮರ ಒಂದು ಬಿಡುಗಡೆ ಮಾಡ್ತದೆ ಅನ್ನೋದು ಪ್ರತೀತಿ. ಹಾಗಾಗಿ ಈ ಪುರಾತನ ಕಾಲದಿಂದಲೂ ಕೂಡ ಅರಳಿ ಮರದ ಕೆಳಗಡೆ ನಾವು ನಾಗದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಈ ಹಿಂದಿನಿಂದಲೂ ಕೂಡ ನಮ್ಮ ಪೂರ್ವಜರು ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ಈಗ ಇಂತಹ ಆಧುನಿಕ ಯುಗದಲ್ಲೂ ಕೂಡ ಎಲ್ಲ ನಮ್ಮ ಕಾರ್ಯಕ್ರಮಗಳ ಒತ್ತಡದಲ್ಲಿಯೂ ಕೂಡ ಈ ದಿನ ನಮ್ಮ ಎಲ್ಲ ಗ್ರಾಮಸ್ಥರು ಸೇರಿ ಈ ಒಂದು ನಮ್ಮ ಗ್ರಾಮದ ಮುಂಭಾಗದಲ್ಲಿ ಈ ಅಶ್ವತ್ಥನಾರಾಯಣ ಸ್ವಾಮಿಯ ಕಟ್ಟೆಯನ್ನು ನಿರ್ಮಿಸಿ ಇವತ್ತು ಉದ್ಘಾಟನೆ ಮಾಡಲಾಯಿತು. ಎಲ್ಲರಿಗೂ ಕೂಡ ನಮಸ್ಕಾರ. ಬುತ್ತಿಯ ಅರಳಿಕಟ್ಟೆ, ನಮ್ಮ ನಗು ಇಲ್ಲಿದೆ, ನಮ್ಮ ನೋವಿದೆ, ನಮ್ಮ ಖುಷಿ ಇದೆ, ನಮ್ಮ ಸಂತೋಷ ಅರಳಿಕಟ್ಟೆಯಲ್ಲಿ. ಅರಳಿಕಟ್ಟೆಗೆ ಹೊಂದ್ಕೊಂಡಂಗೆ ನಮ್ಮ ಸ್ಕೂಲು ಬೆಳಗ್ಗೆ 8:30-9 ಗಂಟೆಗೆ ಬಂದರೆ 10 ಗಂಟೆವರೆಗೂ ಇಲ್ಲೇ ಆಡ್ತಾ ಇದ್ವಿ. ಮುಂದೆ ಏನು ಮುಂಭಾಗ ದ್ವಾರ ಬಾಗಿಲಿದೆ, ಅಲ್ಲಿ ಆಟದ ಮೈದಾನ. ರನ್ನಿಂಗ್ ರೇಸ್ನ ಇಲ್ಲಿಂದ ಮುಂದೆ ಒಂದು ಮೋರಿ ಇತ್ತು, ಮೋರಿವರೆಗೂ 100 ಮೀಟರ್ ಅಂತ ಹೇಳಿ ನಮ್ಮ ಮುನಿಯಪ್ಪ ಮೇಷ್ಟ್ರು ಓಡಿಸ್ತಾ ಇದ್ರು. ಮುನಿವೆಂಕಟಪ್ಪ ಮೇಷ್ಟ್ರು ಆಡ್ತಾ ಇದ್ವಿ. ಕಂಪ್ಲೀಟ್ ಆಗಿ ಏನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂದಂಗೆ ನಾವೇನು ಬಾಲ್ಯದಲ್ಲಿ ಇಲ್ಲಿ ಪಡ್ಕೊಂಡಿದ್ವೋ ಅದನ್ನ ಈಗ ಅನುಭವಿಸ್ತಾ ಇದೀವಿ. ಮತ್ತು ನಾವು ಇಲ್ಲಿಂದ ಏನು ಪಡ್ಕೊಂಡಿದೀವೋ ಅಲ್ಲಿಗೆ ಏನಾದ್ರು ಕೊಡಬೇಕು, ಏನಾದ್ರು ಒಂದು ಮಾಡಬೇಕು ಅನ್ನೋ ಒಂದು ಮಹತ್ ಉದ್ದೇಶದಿಂದ, ಒಂದು ಒಳ್ಳೆ ಕಾರ್ಯದಿಂದ ಅಶ್ವತ್ಥ ಕಟ್ಟೆಯ ಜೀರ್ಣೋದ್ಧಾರವನ್ನ ನಾವು ನಮ್ಮ ಗ್ರಾಮಸ್ಥರು, ನಮ್ಮ ಸ್ನೇಹಿತರು
ನಮ್ಮ ಅಣ್ಣ ತಮ್ಮಂದ್ರು, ಗ್ರಾಮದ ಎಲ್ಲರ ಸಹಕಾರದಿಂದ ಒಂದು ಒಳ್ಳೆ ಕೆಲಸನ ಮಾಡಿದೀವಿ ಅನ್ನೋ ಸಂತೃಪ್ತಿ ಇದೆ. ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜವ ಬಿತ್ತಿ, ಜೇನ ಮಳೆಗರೆದರೂ ಬೇವು ಬೇವಾಗದೆ ಮಾವಾಗುವುದೇ ಅನ್ನೋ ಹಾಗೆ ಅರಳಿ ಮರ ನಮ್ಮ ಶಿವಪ್ಪ ಮೇಷ್ಟ್ರು ಹೇಳ್ದಂಗೆ ಆಕ್ಸಿಜನ್ ನ ಕೊಡ್ತಕ್ಕಂಥದ್ದು. ನೆಗೆಟಿವ್ ಎನರ್ಜಿ, ಮುಖ್ಯವಾಗಿ ಅಶ್ವತ್ಥ ಕಟ್ಟೆ ಸುತ್ತಿದ್ರೆ ಮಕ್ಕಳಾಗ್ತವೆ, ನಾಗರ ಕಲ್ಲಿಗೆ ಪೂಜೆ ಮಾಡಿದ್ರೆ ಸಂತಾನ ಆಗ್ತದೆ, ಕುಟುಂಬಕ್ಕೆ ಕಲ್ಯಾಣ ಆಗ್ತದೆ, ಒಳ್ಳೇದಾಗ್ತದೆ ಅನ್ನೋ ಉದ್ದೇಶ. ಮೊದಲನೇದಾಗಿ ಆರೋಗ್ಯ, 10 ರೌಂಡ್ ಹಾಕಿದ್ರೆ ವಾಕಿಂಗು, ಅದಾದ್ಮೇಲೆ ಆಕ್ಸಿಜನ್ ನಾವು ಇನ್ಹೇಲ್ ಅಂದ್ರೆ ಉಚ್ಛ್ವಾಸ ನಿಶ್ವಾಸ ಮಾಡೋದ್ರಿಂದ ಆರೋಗ್ಯ ಸುಧಾರಿಸುತ್ತೆ ಅಂತೇಳಿ ಹಿರಿಯರು ಒಂದು ಒಳ್ಳೆ ಉದ್ದೇಶದಿಂದ ಮಾಡಿದ್ದರ ಫಲವಾಗಿ ಊರಿಗೊಂದು ಒಳ್ಳೆ ದೇವಸ್ಥಾನ ಇರಬೇಕು, ಒಂದು ಅಶ್ವತ್ಥ ಕಟ್ಟೆ ಇರಬೇಕು, ಒಂದು ಸ್ಕೂಲ್ ಇರಬೇಕು, ಊರಿಗೊಬ್ಬ ಯಜಮಾನ ಇರಬೇಕು, ಊರಿಗೊಬ್ಬ ಒಳ್ಳೆ ಗುರು ಇರಬೇಕು ಅಂತ ಹೇಳ್ತಾರೆ. ಆ ಎಲ್ಲ ಒಳ್ಳೆತನಗಳ ಸಮ್ಮಿಶ್ರಣವೇ ಹಳ್ಳಿಕಟ್ಟೆ. ಆ ಹಳ್ಳಿಕಟ್ಟೆಯ ಜೀರ್ಣೋದ್ಧಾರಕ್ಕೆ ಸಹಕರಿಸಿದ ಮನಸ್ಸುಗಳಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಎ ಇಂದ ಝೆಡ್ ವರೆಗೂ ಸಪೋರ್ಟ್ ಮಾಡಿರ್ತಕ್ಕಂಥ ಮನಸ್ಸುಗಳಿಗೆ ತುಂಬ ಧನ್ಯವಾದಗಳು. ಮುಖ್ಯವಾಗಿ ಶಿವಪ್ಪ ಮೇಷ್ಟ್ರು, ನಮ್ಮ SK ನಾರಾಯಣ ಸ್ವಾಮಿ, ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮನೆಗಳ ಹೆಸರು ಹೇಳ್ತಾ ಹೋದ್ರೆ ತುಂಬಾ ಜಾಸ್ತಿ ಆಗ್ತದೆ ಸಂಖ್ಯೆ. 120ಕ್ಕೂ ಹೆಚ್ಚು ಮನೆಗಳಿದೆ. ಊರೆಲ್ಲ ಒಗ್ಗಟ್ಟಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಜೀರ್ಣೋದ್ಧಾರ. ಯಾವುದರ ಜೀರ್ಣೋದ್ಧಾರ? ಅಜ್ಞಾನವನ್ನು ಕಳೆದು ಜ್ಞಾನದ ಕಡೆಗೆ ನಮ್ಮ ನಡೆ ಅನ್ನೋ ಉದ್ದೇಶದಲ್ಲಿ ಅಶ್ವತ್ಥ ಕಟ್ಟೆ ಜೀರ್ಣೋದ್ಧಾರ ಆಗಿದೆ. ಮುಖ್ಯವಾಗಿ ತುಂಬಾ ನನ್ನ ಅಕ್ಕಪಕ್ಕ ಇರ್ತಕ್ಕಂಥ ಮುಖ್ಯ 2 ಪಿಲ್ಲರ್ಸು ತುಂಬಾ ಶ್ರಮ ಹಾಕಿದ್ದಾರೆ. ಅವ್ರ ಜೊತೆಗೆ ಊರಲ್ಲಿರ್ತಕ್ಕಂಥ ಎಲ್ಲರೂ ಸಹ ತುಂಬಾ ಸಹಕಾರದಿಂದ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮ್ಮ ಕರೆಗೆ ಹೋಗೋಟು ನೀವು ಬಂದಿದ್ದೀರಾ ಮಾಧ್ಯಮದವರು, ನಿಮ್ಗೂ ಸಹ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಾವು ಈಜಿದ್ದ ಕೆರೆಯಲ್ಲಿ ಮಳೆರಾಯನನ್ನ ಅಂದ್ರೆ ಮಂಡ್ರಾಯನನ್ನ, ನಾವು ತೆಲುಗು ಭಾಷಿಕ ಜನ ಇಲ್ಲಿ ತೆಲುಗಲ್ಲಿ ಆ ಹಾಡುಗಳನ್ನ ಮಳೆ ಬಂದಿಲ್ಲ ಅಂತ ಪ್ರತಿ ಮನೆ ಮುಂದೆ ಮಂಡ್ರಾಯನ್ ಹೊತ್ಕೊಂಡು ಬರೋರು. ಆ ಬಾಲ್ಯ, ಆ ನೆನಪುಗಳನ್ನ ಹೇಳ್ತಾ ಹೋದ್ರೆ ಟೈಮ್ ಸಾಕಾಗಲ್ಲ. ನಮ್ದು ಮೀಡಿಯಾ ಆಗಿರೋದ್ರಿಂದ ನಮ್ಮ ಸಮಯ ಮತ್ತು ನಿಗದಿ ಕಡಿಮೆ ಇರೋದ್ರಿಂದ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳೋದಾದ್ರೆ, ಕೆರೆ ನಮ್ಗೆ ಎಲ್ಲವನ್ನು ಕೊಟ್ಟಿದೆ. ಕೆರೆಗಳು ನಾವ್ ಈಜು ಕಲ್ತಿದ್ದಲ್ಲಿ ಕೆರೆ ಕೆಮ್ಮಣ್ಣು ಕೆಂಪು ನೀರನ್ನ ಕುಡ್ಕೊಂಡು ನಾವು ಬೆಳೆದವರು. ಕೆರೆ ನಮ್ಮ ಅಸ್ತಿತ್ವ, ಕೆರೆ ನಮ್ಮ ಹೆಸರು, ಕೆರೆ ನಮ್ಮ ಉಸಿರು. ಆದ್ರಿಂದ ಒಂದು ಕೆರೆಯಲ್ಲಿ ನೀರು ತುಂಬಿಕೊಂಡ್ರೆ ಸಾವಿರಾರು ಪಕ್ಷಿಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ಮುಖ್ಯವಾಗಿ ಹಸುಗಳಿಗೆ, ದನಗಳಿಗೆ, ಕುರಿಗಳಿಗೆ, ಮೇಕೆಗಳಿಗೆ, ಎಮ್ಮೆಗಳಿಗೆ ಎಲ್ಲವೂ ಸಹ ಅದು ನೀರಿನ ಮೂಲಾಧಾರ. ಜೊತೆಗೆ ಕೆರೆ ತುಂಬಿದ್ರೆ ಊರಲ್ಲಿ ನಾವೆಲ್ಲ ಭತ್ತ ಬೆಳ್ಕೊಳ್ತಾ ಇದ್ವಿ. ನಾವು ಸಹ ಕೆರೆ ನೀರಲ್ಲೇ ಭತ್ತ ಬೆಳೆದಂತವ್ರು, ಕೆರೆ ನೀರನ್ನ ಬಳಸ್ಕೊಂಡು ಕೃಷಿ ಮಾಡಿದವರು. ಆ ಕೆರೆಗಾಗಿ ನಾವು ಸಹಕರಿಸ್ತೀವಿ, NGOಗಳ ಮೂಲಕ ಆದಷ್ಟು ಬೇಗ ಆ ಕೆರೆನ ಜೀರ್ಣೋದ್ಧಾರ ಮಾಡ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಕೆರೆನ ಅಭಿವೃದ್ಧಿ ಪಡಿಸಿದ್ರೆ, ಕೆಂಪೇಗೌಡರು ಹೇಳ್ತಾ ಇದ್ರು, ಒಂದು ಕೆರೆಯನ್ನು ಕಟ್ಟು, ಒಂದು ಊರನ್ನು ಕಟ್ಟು, ಊರನ್ ಗೆಲ್ಲು ಆಮೇಲೆ ನಾಡನ್ ಗೆಲ್ಲು ಅಂತ. ಆ ನಿಟ್ಟಿನಲ್ಲಿ ಕೆರೆಯ ಜೀರ್ಣೋದ್ಧಾರಕ್ಕೆ ಸಹಕರಿಸ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಆಶ್ವಾಸನೆ ಈಡೇರುತ್ತೆ ಅನ್ನೋ ಭರವಸೆ ಇದೆ.